ನಮಸ್ಕಾರ. ಆಗಸ್ಟ್ 21 ಹಿರಿಯ ನಾಗರಿಕರ ದಿನ ಅಂತ ವಿಶ್ವದಾದ್ಯಂತ ಆಚರಿಸ್ತಾರೆ. ನಮ್ಮಲ್ಲಿ ಈಗ ಸುಮಾರು 149 ಮಿಲಿಯನ್ ಹಿರಿಯ ನಾಗರಿಕರಿದ್ದಾರೆ. ಅಂದ್ರೆ ನಮ್ಮ ಇಡೀ ಪಾಪ್ಯುಲೇಷನ್ ತಗೊಂಡ್ರೆ ಒಂದು 10.5% ಹಿರಿಯ ನಾಗರಿಕರಾಗ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಇದಿನ್ನು 20% ವರೆಗೂ ಬರುತ್ತೆ. ಈ ಒಂದು ಸಿಗ್ನಿಫಿಕೆಂಟ್ ಪಾಪ್ಯುಲೇಷನ್ ಅಂದ್ರೆ ಈ ಒಂದು ಪಾಪ್ಯುಲೇಷನ್ ಅಲ್ಲಿ ಅವ್ರದೇ ಆರೋಗ್ಯದ ಕನ್ಸರ್ನ್ಸ್ ಇರ್ತವೆ. ಮಾನಸಿಕವಾಗ್ಲಿ ದೈಹಿಕವಾಗ್ಲಿ ಅವ್ರದ್ದೇ ಒಂದು ಬಾಧೆಗಳಿರ್ತವೆ, ಅವ್ರದ್ದೇ ಇಮೋಷನಲ್ ನೀಡ್ಸ್ ಇರ್ತವೆ, ಭಾವನಾತ್ಮಕವಾದ ಒಂದು ಅಗತ್ಯತೆಗಳಿರ್ತವೆ, ಆರ್ಥಿಕವಾದ ಅಗತ್ಯತೆಗಳಿರ್ತವೆ. ಇದಕ್ಕೆಲ್ಲ ನಾವು ಎಚ್ಚೆತ್ತು ಸ್ಪಂದಿಸೋ ಕಾಲ ಬಂದಿದೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಈಗ ನಾವು ಗಂಡ ಹೆಂಡತಿ ಮನೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಬಿಟ್ಟಿದೆ. ಮುಂಚೆ ಆದ್ರೆ ಎಲ್ಲ ಒಟ್ಟಿಗೆ ಇರ್ತಾ ಇದ್ವಿ. ಒಬ್ರಲ್ದಿದ್ರೆ ಒಬ್ರು ಅವರ ನೀಡ್ಸ್ ನ ನೋಡ್ಕೊಳ್ತಾ ಇದ್ರು, ಅಗತ್ಯತೆಗಳನ್ನ ನೋಡ್ಕೊತಾ ಇದ್ರು. ಈಗ ನಾವೆಲ್ಲರೂ ಸಪರೇಟ್ ಆಗಿ ಇರೋದ್ರಿಂದ ಅವ್ರು ಎಲ್ಲೋ ನೆಗ್ಲೆಕ್ಟ್ ಆಗಿ ಹೋಗ್ತಾ ಇದ್ದಾರೆ. ಅವರ ಆರ್ಥಿಕ ಆರೋಗ್ಯ ದೈಹಿಕ ಅಥವಾ ಮಾನಸಿಕ ನೀಡ್ಸ್ ನ ನಾವು ಎಲ್ಲೋ ಅಲಕ್ಷ್ಯ ಮಾಡ್ತಾ ಇದ್ದೀವಿ ಅಂತ ನನ್ಗನ್ಸುತ್ತೆ. ಈಗ ನಮ್ಗೆ ಕ್ಲಿನಿಕಲ್ ಕೂತ್ಕೊಂಡ್ರೇನು ಕೂಡ 10 ಜನಕ್ಕೆ 6 ಜನ ಹಿರಿಯ ನಾಗರಿಕರೇ ಇರ್ತಾರೆ. ತುಂಬಾ ಒಂದು ಜ್ಞಾನದ ಗ್ಯಾಪ್ ಇದೆ ಅಂತ ನಾನು ಅನ್ಕೊಳ್ಳೋದು. ಅವರಿಗೆ ಅವರ ಆರೈಕೆನ ತಾವು ಹೇಗ್ ಮಾಡ್ಕೋಬೇಕು ಅಂತ ಅನ್ನೋದ್ರಲ್ಲಿ ತುಂಬಾ ಅರಿವಿನ ಗ್ಯಾಪ್ ಇದೆ. ಅವರಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ. ಸಣ್ಣ ಪುಟ್ಟ ಎಕ್ಸಸೈಸ್ ಗಳಿಂದ ಎಷ್ಟೊಂದು ಚೇಂಜ್ ಮಾಡಕ್ಕಾಗತ್ತೆ, ಎಷ್ಟು ಅವರು ಲವಲವಿಕೆಯಿಂದ ಇರಕ್ಕೆ ಸಾಧ್ಯತೆ ಇದೆ. ಅವರ ಪೌಷ್ಟಿಕಾಂಶದ ಬಗ್ಗೆ ಒಂಚೂರು ಗಮನ ಕೊಟ್ರೆ ಎಷ್ಟೊಂದು ಚೇಂಜಸ್ ಆಗತ್ತೆ. ಅವ್ರ ಡಯಾಬಿಟಿಸ್ ಅಥವಾ ಅವ್ರ BP-ನ ಅವರು ನಿರ್ಲಕ್ಷ್ಯ ಮಾಡ್ದಿರ ನೋಡ್ಕೊಂಡ್ರೆ ಎಷ್ಟೊಂದು ವ್ಯತ್ಯಾಸಗಳು ಬರುತ್ತೆ. ಇದನ್ನೆಲ್ಲ ನಾನು ಅವರಿಗೆ ಒಂದು ಮಾಧ್ಯಮದ ಮೂಲಕ ಹೇಳ್ಕೊಡ್ಬೇಕು ಅಂತ ಒಂದು ಇಚ್ಛೆನಲ್ಲೇ, ಹಾಗೆ ಸಮ ಮನಸ್ಕರು ಸುಮಾರು ಜನ ಇದ್ದಾರೆ ಅಂತ ಗೊತ್ತಾದ ಮೇಲೆ ಈ ಒಂದು ಸಣ್ಣ ವಾಹಿನಿನ ಶುರು ಮಾಡ್ಕೊಂಡ್ವಿ ನಾವು. ಇದನ್ನ ಹಿರಿಯ ನಾಗರಿಕರ ಅವತ್ತೇ ನಾವು ಲಾಂಚ್ ಮಾಡ್ಬೇಕು ಅಂತ ಒಂದು ಆಸೆ ಇಟ್ಕೊಂಡು ಮಾಡ್ತಾ ಇದೀವಿ. ಇದು ಮೂಲತಃ ಒಂದು ಸಣ್ಣ ಪುಸ್ತಕ ಬರ್ದೆ ನಾನು. ಹಿರಿಯ ನಾಗರಿಕರಿಗೆ 60ರ ನಂತರ ಮರಳಿ ಅರಳಿ ಅಂತ ಒಂದು ಸಣ್ಣ ಪುಸ್ತಕ ಬರ್ದಿದ್ದೇನೆ. ಸೊ ಒಂದು 150 ಪೇಜ್ ಇರುವಂತ ಪುಸ್ತಕ. ಹಗುರವಾಗಿ ಕಥಾ ರೂಪದಲ್ಲಿ ಹಾಸ್ಯಮಯವಾಗಿ ನೀವು ಏನನ್ ತಿನ್ಬೋದು, ಏನ್ ತಿನ್ಬಾರ್ದು, ಸ್ಕಿನ್ ಹೇಗ್ ನೋಡ್ಕೋಬೇಕು, ಹಲ್ಗಳ ರಕ್ಷಣೆ ಏನ್ ಮಾಡ್ಕೋಬೇಕು, ಬೀಳದೇ ಇರೋ ಹಾಗೆ ಎಕ್ಸಸೈಸ್ ಗಳನ್ನ ಹೇಗ್ ಮಾಡ್ಕೋಬೇಕು, ಸ್ಟೆಬಿಲಿಟಿನ ಹೇಗ್ ತಂದ್ಕೋಬೇಕು, ನಿತ್ಯ ಕರ್ಮದಲ್ಲಿ ನಿತ್ಯಾನುಷ್ಠಾನದಲ್ಲಿ ಏನ್ ಮಾಡ್ಕೋಬಹುದು, ಡೈಲಿ ಲೈಫ್ ಅಲ್ಲಿ ಏನ್ ಚೇಂಜಸ್ ಮಾಡ್ಕೊಂಡ್ರೆ ಸುಲಭವಾಗುತ್ತೆ, ಈಸಿ ಆಗುತ್ತೆ ಅನ್ನೋದನ್ನ ಬರ್ದಿದ್ದೆ. ಇದನ್ನ ನೀವೆಲ್ಲ ಓದಿ ತುಂಬಾ ನೀವು ಎನ್ಕರೇಜ್ ಮಾಡಿದ್ರಿ ನನ್ಗೆ. ಇದನ್ನ ನೀವು ನಮ್ಗೆ ಒಂದು ವಿಡಿಯೋ ರೂಪದಲ್ಲಿ ಹೇಳ್ಕೊಡಿ ಅಥವಾ ಇದನ್ನ ಚುಟ್ಕಾಗಿ ನಮ್ಗೆ ಪರಿಚಯಿಸ್ಕೊಡಿ ಅಂತ ಹೇಳೋದಕ್ಕೋಸ್ಕರ ಈ ಒಂದು ಸಣ್ಣ ವಾಹಿನಿನ ನಾವು ಇವತ್ತು ಲಾಂಚ್ ಮಾಡ್ತಾ ಇದೀವಿ. ಇವತ್ತು ನನ್ನ ಭಾಗ್ಯ ಅನ್ನೋ ಹಾಗೆ ನಮ್ಮ ಹಿರಿಯ ನಾಗರಿಕರಾದ ನನ್ನ ತುಂಬಾ ಹಳೇ ಪೇಷಂಟ್ ಆದ ರಮಾ ನಾಗಭೂಷಣ್ ಅವರು ತುಂಬಾ ಸಂತೋಷದಿಂದ ಒಪ್ಕೊಂಡು ಬಂದು ಕೆಲವು ಎಕ್ಸಸೈಸ್ ಗಳನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ. ಇವತ್ತು ಫಾಲ್ ಪ್ರಿವೆನ್ಷನ್ ಅಂದ್ರೆ ಬೀಳೋದನ್ನ ತಡೆಯೋ ಹಾಗೆ ಸಣ್ಣ ಪುಟ್ಟ ಒಂದು 5 ಎಕ್ಸಸೈಸ್ ಗಳನ್ನ ಹೇಳ್ಕೊಡ್ತಾರೆ. ಹಂಚಿಕೆಯಲ್ಲಿ ಹಿರಿಯರು ಬೀಳೋದನ್ನ ಹೇಗೆ ತಪ್ಪಿಸ್ಕೋಬಹುದು ಅನ್ನೋಂತ ಕೆಲವು 5 ಎಕ್ಸಸೈಸ್ ಮಾತ್ರ. 5 ಎಕ್ಸಸೈಸ್ ಹಿರಿಯರು ಫಾಲ್ಸ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ ಬೇಕಾಗುವಂಥದ್ದು, ಸ್ಟೆಬಿಲಿಟಿ ಕಲ್ತ್ಕೊಳ್ಳುವಂಥದ್ದು. ಅಂದ್ರೆ ಇವಾಗ ನೀವ್ ನಡ್ಕೊಂಡು ಹೋಗ್ತಾ ಇರ್ತೀರಾ, ಕಾಲಡಿ ಒಂದ್ ಕಲ್ ಸಿಕ್ರು ಹೀಗೆ ಅಲ್ಲಾಡೋ ತರ ಆಗುತ್ತೆ, ದಬಕ್ಕಂತ ಬಿದ್ಬಿಡ್ತೀರಾ ಅಂಡ್ ಯು ಲ್ಯಾಂಡ್ ವಿತ್ ಅ ಫ್ರಾಕ್ಚರ್. ಇದನ್ನ ತಪ್ಸೋದಕ್ಕೋಸ್ಕರ ನಾವು ಕೆಲವು ಎಕ್ಸಸೈಸ್ ಗಳನ್ನ ಹೇಳ್ಕೊಡ್ತೀವಿ. ಸಿಂಪಲ್ ಮೊದಲನೇ ಎಕ್ಸಸೈಸ್, ಒಂದನೇದು ಹಿಪ್ ಸ್ಟೆಬಿಲಿಟಿ ಎಕ್ಸಸೈಸ್. ಕಾಲನ್ನ ನೀವು ಒಂದ್ ಚೇರ್ ಹಿಡ್ಕೊಂಡೇ ಮಾಡಿ, ಯಾಕೆಂದ್ರೆ ಇಲ್ಲಾಂದ್ರೆ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಬೀಳೋ ಕತೆ ಆಗತ್ತೆ. ಅದಕ್ಕೆ ಚೇರ್ ಗಳನ್ನ ಹಿಡ್ಕೊಂಡೇ ಈ ಎಕ್ಸಸೈಸ್ ಗಳನ್ನ ಮಾಡ್ಕೊಳ್ಳಿ. ಈಗ ಆಂಟಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ರಮಾ ಆಂಟಿ. ಇವ್ರು ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ಬಟ್ ಈಗ ಎಲ್ಲರಿಗೂ ಸ್ಟೆಬಿಲಿಟಿ ಇಲ್ದೇ ಇರೋರು ಇದನ್ನ ಹಿಡ್ಕೊಂಡು ಚೇರ್ ಹಿಡ್ಕೊಂಡೇ ಮಾಡಿ. ನಿಮ್ಮ ಒಂದು ಕಾಲ್ನ, ಬಲ್ಗಡೆ ಕಾಲನ್ನ ಮುಂದೆ ಮತ್ತೆ ಹಿಂದೆ ಸಿಂಪಲ್ ಆಗಿ ಜಸ್ಟ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್. ಆಂಟಿ ಒಂಚೂರು ಮುಂದೆ, ರೈಟ್ ಕಾಲನ್ನ ಮುಂದೆ ಮಾಡಿ. ಹೌದು ಕಾಣಬೇಕು. ಮುಂದೆ ಹಿಂದೆ ತಗೊಂಡೋಗಿ, ಅದನ್ನ ಹಿಂದೆ ತಗೊಂಡು ಹೋಗಿ. ಓಕೆ, ಫ್ರಂಟ್ ಅಂಡ್ ಬ್ಯಾಕ್. ಹಾಗೆ ಎಡಗಡೆ ಕಾಲು. ಈಗ ಅದನ್ನ ಬಲ್ಗಾಲನ್ನ ಸ್ಟೇಬಲ್ ಮಾಡ್ಕೊಂಡು ಎಡಗಡೆ ಕಾಲನ್ನ ಮುಂದೆ ಹಿಂದೆ ಮಾಡಿ. ಎಕ್ಸಲೆಂಟ್. ಇದು ಒಂದು 10 ಮಾಡ್ಕೊಳ್ಳಿ ನೀವು. ಓಕೆ, ದಿಸ್ ಇಸ್ ಫಸ್ಟ್ ಎಕ್ಸಸೈಸ್. ಏನ್ ಮಾಡೋದು, ಹಿಪ್ ಸ್ಟೆಬಿಲಿಟಿಗೆ ಮುಂದೆ
ಹಿಂದೆ, ಆಮೇಲೆ ಎಸ್, ವೆರಿ ಗುಡ್ ವೆರಿ ಗುಡ್, ಹಿಂದೆ, ಕರೆಕ್ಟ್. ಈಗ ಇನ್ನೊಂದು ಎಕ್ಸಸೈಸು ಸೈಡ್ ವೈಸ್. ವೆರಿ ಗುಡ್ ವೆರಿ ಗುಡ್, ಆಂಟಿ ಮಾಡ್ತಾ ಇದಾರಲ್ಲ ಹೀಗೆ, ಹಾಗೆ ಸೈಡ್ ವೈಸ್. ಹೀಗೆ. ಸೊ ನಿಧಾನವಾಗಿ ಮಾಡ್ಕೊಳ್ಳಿ, ಆಂಟಿ ತುಂಬಾ ಸ್ಪೀಡ್ ಅಲ್ಲಿ ಇದ್ದಾರೆ, ನಿಧಾನವಾಗಿ ಮಾಡ್ಕೋಬಹುದು. ಸೊ ದಿಸ್ ಇಸ್ ದ ಫಸ್ಟ್ ಎಕ್ಸಸೈಸ್ ಫಾರ್ ಹಿಪ್ ಸ್ಟೆಬಿಲಿಟಿ. ಇದನ್ನ ಕಾಲನ್ನ ಮುಂದೆ ಹಿಂದೆ ಮತ್ತೆ ಸೈಡ್ ವೈಸ್ ಮಾಡೋದು. ಎರಡನೇ ಎಕ್ಸಸೈಸ್ ಇವಾಗ ಕಾಲನ್ನ ಇದನ್ನ ಏನಾದ್ರೂ ಆಧಾರ ಹೀಗೆ ಹಿಡ್ಕೊಂಡ್ಬಿಟ್ಟು ಕಾಲು ಎತ್ತಿ, ಒಂದ್ ಕಾಲು ಎತ್ತಿ ಬಿಡಿ, ಸ್ಟೆಪ್ ಅಷ್ಟೇ, ನಡೆದ ಹಾಗೆ ಎಷ್ಟು ಮೇಲೆ ಎತ್ತಕ್ಕಾಗುತ್ತೋ ಕಾಲನ್ನ ಅಷ್ಟು ಮೇಲೆ ಎತ್ಕೊಂಡು ನಡೆದ ಹಾಗೆ ಮಾಡೋದು. ಎಕ್ಸಲೆಂಟ್. ದಿಸ್ ಇಸ್ ಅ ಸೆಕೆಂಡ್ ಎಕ್ಸಸೈಸ್. ಎಲ್ಲ 10 ಕೌಂಟ್ ಮಾಡಿ ಸಾಕು, ನಿಮ್ಗೆ ಎಷ್ಟು ಕೊಡುತ್ತೋ ಅಷ್ಟು. ಓಕೆ, ದ ಥರ್ಡ್ ಎಕ್ಸಸೈಸ್ ಇದನ್ನೇ ಮಾಡೋದು, ಸ್ಪ್ಲಿಟ್ ಮಾಡೋದು. ಅಂದ್ರೆ ಒಂದ್ ಕಾಲನ್ನ ಎತ್ತಿ ಎಷ್ಟು ಮೇಲೆ ಎತ್ತಕ್ಕಾಗುತ್ತೋ ಅಷ್ಟು. ಈಗ ಒಂದು 5 ಕೌಂಟ್ ಮಾಡಿ, 1 2 3 4 5 ಬಿಡಿ. ಈಗ ಇನ್ನೊಂದು ಕಾಲ್ ಮೇಲೆ ಎತ್ತಿ, 1 2 3 4 5 ಈ ತರ ಮಾಡೋದು. ದಿನ ಹೋದಾಗೆ ಕೌಂಟ್ಸ್ ಅನ್ನು ಜಾಸ್ತಿ ಮಾಡ್ಕೋಬಹುದು. ಈಗ ಕಾಲ್ನ ಎತ್ತಿ 1 2 3 4 5 6 7 8 ಹಾಗೆ ಯು ಕ್ಯಾನ್ ಇನ್ಕ್ರೀಸ್ ಅಪ್ ಟು 10 ಕೌಂಟ್ಸ್. ಸೊ ಏನಾಗುತ್ತೆ, ಬಾಡಿ ಒಂದೇ ಕಾಲಲ್ಲಿ ನಿಮ್ಮನ್ನ ಬ್ಯಾಲೆನ್ಸ್ ಮಾಡೋದನ್ನ ಕಲಿಯುತ್ತೆ. ಈಗ ಫಸ್ಟ್ ನೀವು ಹಿಪ್ ಸ್ಟೆಬಿಲಿಟಿದು ಒಂದ್ ಮಾಡ್ಕೊಂಡ್ರಿ, ಎರಡನೇದು ಒಂದೇ ಕಾಲಲ್ಲಿ ಎತ್ತಿ ನಡೆಯೋ ತರ ಮಾಡ್ಕೊಂಡ್ರಿ, ಇನ್ನೊಂದು ಒಂದ್ ಕಾಲ್ ಎತ್ತಿ ಕೌಂಟ್ ಮಾಡೋದು. ಅಂದ್ರೆ ಬಾಡಿನ ಒಂದೇ, ಈಗ ಕಲ್ಲು ಸಿಕ್ಕಾಗ ಒಂದೇ ಕಾಲಲ್ಲಿ ಇರುತ್ತೆ ನಿಮ್ ಬಾಡಿ, ಅವಾಗ ಬೀಳೋದಿಲ್ಲ. ಇದನ್ನ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಕಲ್ ಅಡಿಗಡೆ ಏನಾದ್ರು ಸಿಕ್ಕರೆ ಬ್ಯಾಲೆನ್ಸ್ ತಪ್ಪಿ ಬೀಳೋದಿಲ್ಲ, ಅವಾಗ 2 ಸೆಕೆಂಡ್ ಬಾಡಿ ಅಲ್ಲೇ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್. ಕಾಲು ಎತ್ತಿ 1 2 3 4 5 6 7 8 9 10 ಬಿಡಿ. ಈಗ ಇನ್ನೊಂದು ಕಾಲು 1 2 3 4 5 6 7 8 9 10 ಬಿಡಿ. ಸೊ ಈ ತರ ಇದು ಥರ್ಡ್ ಎಕ್ಸಸೈಸ್. ಲಾಸ್ಟ್ ಇನ್ನೊಂದು 4ನೇ ಎಕ್ಸಸೈಸ್ ಸ್ಟೆಪ್ ಎಕ್ಸಸೈಸ್. ಮನೇಲಿ ಏನಾದ್ರು ಎಣ್ಣೆ ಮೆಟ್ಲು ಇರುತ್ತೆ, ಏನಾದ್ರು ಸ್ಟೆಪ್ ಇರುತ್ತೆ ಅಂದ್ರೆ ಅವಾಗ ಒಂದ್ ಕಾಲ್ ಇಟ್ಕೊಂಡು ಇದನ್ನ ಮುಂದೆ ಫುಲ್ ಫ್ಲೆಕ್ಸ್ ಮಾಡ್ಕೊಳ್ಳಿ, ಮುಂದೆ ಹೀಗೆ ಮುಂದೆ ಹೋಗಿ. ಎಸ್, ಎಕ್ಸಲೆಂಟ್. ಈ ತರ ಹಾಗೆ ಎಕ್ಸಲೆಂಟ್. ಈಗ ಸ್ವಲ್ಪ ಹೋಲ್ಡ್ ಮಾಡಿ, ಸ್ಟ್ರೆಚ್ ಮಾಡಿ ಹೋಲ್ಡ್ ಮಾಡಿ. 1 2 3 4 5 ಬಿಡಿ. ಈ ಕಾಲಲ್ಲಿ ಮಾಡಿ 1 2 3 4 5. ಸೊ ದಿಸ್ ಇಸ್ ದ ಫೋರ್ತ್ ಎಕ್ಸಸೈಸ್. ಈಗ ಲಾಸ್ಟ್ ಹೀಲ್ ವಾಕ್ ಅಥವಾ ಬನ್ನಿ ಆಂಟಿ ಮಾಡಿ. ಗೋಡೆ ಬೇಕಾದ್ರೆ ಹಿಡ್ಕೊಂಡ್ ಮಾಡಿ, ಹೀಲ್ ಅಲ್ಲಿ ನಡೀರಿ. ಇದು ಈಗ ಅವ್ರು ಟೋ ವಾಕಿಂಗ್ ಮಾಡ್ತಾ ಇದ್ದಾರೆ, ಹೆಬ್ಬೆ ಮುಂದೆ ಟೋಸ್ ಅಲ್ಲಿ ವಾಪಸ್ ತಿರುಗಿ ಆಂಟಿ. ಹಿಮ್ಮಡಿಯಲ್ಲಿ ನಡೆಯೋದು ಮತ್ತೆ ಮುಂದೆ ಕಾಲ್ ಬೆರಳುಗಳಲ್ಲಿ ನಡೆಯೋದು. ಸೊ ಮುಂದೆ ಬೆರಳಲ್ಲಿ ನಡೀತಾ ಇದ್ದಾರೆ. ಈಗ ನಿಧಾನಕ್ಕೆ ಆಧಾರ ಇಟ್ಕೊಂಡ್ ಮಾಡಿ, ಆಮೇಲೆ ಹಿಮ್ಮಡಿಯಲ್ಲಿ ಹೀಲ್ಸ್ ಮೇಲೆ ವಾಕ್ ಮಾಡೋದು. ಟೋ ವಾಕಿಂಗ್ ಅಂಡ್ ಹೀಲ್ ವಾಕಿಂಗ್. ಸೊ ದೀಸ್ ಆರ್ ದ 5 ಎಕ್ಸಸೈಸಸ್, ದಟ್ ಸಿಂಪಲ್ 5 ಎಕ್ಸಸೈಸಸ್. ಇದನ್ನ ಬೆಳಗ್ಗೆ ಒಂದು 10 ಸತಿ ಮಾಡಿ, ಸಂಜೆ ಒಂದು 10 ಸತಿ ಮಾಡಿ. ನಿಮ್ ಬ್ಯಾಲೆನ್ಸಿಂಗ್ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಹೀಗೆ ಈ 5 ಸರಳವಾದ ಎಕ್ಸಸೈಸ್ ಗಳನ್ನ ನೀವು ಮಾಡ್ಕೊಂಡ್ರೆ ಈ 60ನ ನಂತರದವರು ಬಿದ್ದು ಆಗುವಂತ ಅನಾಹುತಗಳನ್ನ ನಾವು ತಪ್ಪಿಸ್ಬೋದು. ಯಾವ ರೀತಿ ಈ ಎಕ್ಸಸೈಸ್ ಗಳಿಂದ ನಿಮ್ಗೆ ಒಂದು ಸ್ಥಿರತೆ ಬರುತ್ತೆ, ಫ್ಲೆಕ್ಸಿಬಿಲಿಟಿನೂ ಬರುತ್ತೆ, ಸ್ಟೆಬಿಲಿಟಿನೂ ಬರುತ್ತೆ. ಇದು ಮಾಡ್ಕೊಂಡಲ್ಲಿ ಸಣ್ಣ ಪುಟ್ಟ ಕಲ್ಗಳು ಅಥವಾ ಮೆಟ್ಲುಗಳಿಂದ ಇಳಿಯುವಾಗ ಆಗುವಂತಹ ಜಾರ್ಕೆಯಿಂದ ಆಗುವಂತ ಫಾಲ್ಸ್ ಇಂದ ಆಗುವಂತ ಫ್ರಾಕ್ಚರ್ಗಳು, ಇದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು. ನೀವೆಲ್ಲರೂ 80 ವರ್ಷದ ಆಂಟಿನ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ರು, ಹಾಗೆ ನೀವೆಲ್ಲರೂ ಕೂಡ ಇದನ್ನ ದಿನಕ್ಕೆ 2 ಸತಿ ಆದ್ರೂ ಮಾಡಿದ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಥ್ಯಾಂಕ್ ಯು.